ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸಲು ಸಿದ್ಧರಾಗಿರುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು, ಸರ್ವಶಕ್ತನಾದ ದೇವರು ವಾಕ್ಯದಲ್ಲಿ ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಆಮೇನ್, ಅಲ್ಲೆಲೂಯಾ. ಪ್ರಿಯರೇ, ಬಹಳ ನಿರೀಕ್ಷೆಯಿಂದ ಇಂದು ಪ್ರಾರ್ಥಿಸೋಣ. ಈಗ ವಾಕ್ಯವನ್ನು ಆಲಿಸುವಾಗಲೇ ನಾವು ಕೃಪೆಯಿಂದ ತುಂಬಿ ಆಶೀರ್ವದಿಸಲ್ಪಡುತ್ತೇವೆ. ದೇವರ ಕಾರ್ಯ ನಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತದೆ. ಅದ್ಭುತ ಸೌಖ್ಯ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಆಮೇನ್. ಪ್ರಿಯರೇ, ಈ ಅನುಗ್ರಹ ಎಂಬ ಧ್ಯಾನ ಮಂದಿರದಲ್ಲಿ ಸಂಕಟದಿಂದ ಬರುವ ಒಂದೊಂದು ವ್ಯಕ್ತಿಗಳನ್ನು, ಅವರ ಪ್ರಾರ್ಥನೆಯನ್ನು ದೇವರ ನಾಮದಲ್ಲಿ ಸ್ವೀಕರಿಸಿ ಸಮರ್ಪಿಸುವ ಸ್ಥಳವಾಗಿದೆ. ಒಬ್ಬರನ್ನು ಇಲ್ಲಿ ದೂರ ತಳ್ಳುವುದಿಲ್ಲ, ಬೇರೆ ಮಾಡಿ ನೋಡುವುದಿಲ್ಲ. ದೇವರು ನಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಆಮೇನ್. ವಿಶ್ವಾಸದಿಂದ ಈಗ ವಾಕ್ಯವನ್ನು ನಮಗೆ ಆಲಿಸೋಣ. ಪರಮಗೀತೆ 2ನೇ ಅಧ್ಯಾಯ 15ನೇ ವಾಕ್ಯ. ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಮರಿಗಳನ್ನು ಹಿಡಿದು ತನ್ನಿ, ಹೂಗಳು ಅರಳಿವೆ ನಮ್ಮ ತೋಟಗಳಲ್ಲಿ. ಪ್ರಿಯರೇ, ಏನಾಗಿದೆ ಇದರ ಅರ್ಥ? ದ್ರಾಕ್ಷಾ ತೋಟ ಫಲ ನೀಡುವ ಸಮಯ ಒಬ್ಬ ಕೃಷಿಕನಿಗೆ ಬಹಳ ಉತ್ತಮ ಸಮಯವಾಗಿದೆ. ಆಗಿದೆ ಅದು ನಾಶ ಮಾಡುವ ಅವಸ್ಥೆ ಉಂಟಾಗಿದ್ದು, ಇದಕ್ಕೂ ನಮ್ಮ ಜೀವನಕ್ಕೂ ಏನೋ ಸಂಬಂಧವಿದೆ. ನಾವು ಸಹ ಏನೋ ಇನ್ನು ಎಲ್ಲ ಸರಿಯಾಯ್ತಲ್ಲ, ಒಳ್ಳೆ ಕಾಲ ಬರ್ತಾ ಇದೆಯಲ್ಲ ಎನ್ನುವಾಗ ನಮ್ಮ ಜೀವನದಲ್ಲಿ ತೊಂದರೆಗಳು ಬರುವುದು. ನಮಗೆ ಜೀವನದಲ್ಲಿ ಶ್ರದ್ಧೆ ಬೇಕು. ಏನಾಗಿದೆ ನಮ್ಮ ಜೀವನದಲ್ಲಿ? ಅರಳುವಾಗ, ಫಲ ಬರುವಾಗ ಬರುವ ಚಿಕ್ಕ ಸಮಸ್ಯೆ ಆದರೂ ಅದನ್ನು ನೆಗ್ಲೆಕ್ಟ್ ಮಾಡಬಾರದು. ಇಲ್ಲವಾದರೆ ಅದು ನಮ್ಮ ಜೀವನವನ್ನು ನಶಿಸುತ್ತದೆ. ಅದು ಅನೇಕ ವಿಧದಲ್ಲಿ ನಮ್ಮ ಜೀವನದಲ್ಲಿ ಬರುತ್ತದೆ. ಕೆಟ್ಟ ಸವಾಸ ದೋಷ, ಮದ್ಯಪಾನ, ಧೂಮಪಾನ, ಸೋಂಬೇರಿತನ, ಕೆಲವು ಹೀಗೆ ಒಂದೊಂದು ಕಾರ್ಯಗಳು, ಅಂಧವಿಶ್ವಾಸ, ಇದೆಲ್ಲ ಕೆಲವೊಮ್ಮೆ ನಾವು ಅನಿಸುತ್ತೇವೆ ಪರವಾಗಿಲ್ಲ, ಆದರೆ ಕಾಲಕ್ರಮೇಣ ನಮ್ಮ ಜೀವನ ಭವಿಷ್ಯವನ್ನು ಇದು ನಾಶ ಮಾಡುತ್ತದೆ. ಆ ಅವಸ್ಥೆ ನಮ್ಮ ಜೀವನದಲ್ಲಿ ಬರದ ಹಾಗೆ ನಾವು ನೋಡಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ದ್ರಾಕ್ಷಿ ತೋಟ ನಾಶ ಮಾಡುವ ನರಿಗಳ ರೀತಿ ನಮ್ಮ ಜೀವನದ ಉಳಿತು ನಾಶ ಮಾಡುವ ಎಲ್ಲವನ್ನು ನಾವು ನಾಶ ಮಾಡಬೇಕು. ನಮ್ಮ ಜೀವನದಿಂದ ಅದನ್ನು ದೂರ ಮಾಡಬೇಕು. ನಮ್ಮ ಜೀವನದಲ್ಲಿ ನಾಶ ಮಾಡುವ ಎಲ್ಲ ಕೆಡುಕುಗಳನ್ನು ಪ್ರಾರ್ಥನೆಯಲ್ಲಿ ದೇವರಲ್ಲಿ ಸಮರ್ಪಿಸಿ ಪ್ರಾರ್ಥಿಸಬೇಕು. ಅದನ್ನು ಏನು ಎಂದು ನಾವು ಕಂಡು ಹಿಡಿದು ಹೊರಗೆ ಹಾಕಬೇಕು. ಹಾಗೆ ನಮ್ಮ ಜೀವನ ಅನುಗ್ರಹವಾಗುತ್ತದೆ. ಹಲ್ಲೆಲೂಯಾ. ಸಣ್ಣ ಸಮಸ್ಯೆ ಎಂದು ನಾವು ನೆಗ್ಲೆಕ್ಟ್ ಮಾಡಬಾರದು. ಅದು ನಮ್ಮ ಜೀವನದಲ್ಲಿ ನಾಳೆ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ. ನಮಗೆ ಪ್ರಾರ್ಥಿಸೋಣ ಪ್ರಿಯರೇ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.